ಅರ್ಜುನನನ್ನು ಕೊಂದವನನ್ನು ಬಿಡಬಾರ್ದು, ಹೇಗಾದರೂ ಮಾಡಿ ಅವನು ಸೆರೆ ಹಿಡಿಲೇಬೇಕು ಅಂತ ಹೇಳಿ ಒಂದು ಕಡೆ ಅರಣ್ಯ ಇಲಾಖೆ ಶಪಥ ಮಾಡ್ಕೊಂಡು ಬಿಟ್ಟಿದೆ. ನಾವು ಮಾತಾಡ್ತಾ ಇರೋದು ದಸರಾ ಆನೆ ಅರ್ಜುನನ ಬಗ್ಗೆ. ಅರ್ಜುನನನ್ನು ಒಂದು ಪುಂಡಾನೆ ಸೆರೆ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಅರ್ಜುನ 66 ವರ್ಷ ಇತ್ತು. ಅವನಿಗೆ ತನ್ನ ಶಕ್ತಿ ಮೀರಿ ಹೋರಾಟ ಮಾಡಿದ್ದ. 5-6 ಜನ ಜೀವ ಕೂಡ ಉಳಿಸಿದ್ದ. ಅವನು ಬರೀ ದಸರಾ ಅಂಬಾರಿ ಹೊತ್ತು ಮಾತ್ರ ಪ್ರಸಿದ್ಧನಾದವನಲ್ಲ, ಅವನ ಸಾವಿನಲ್ಲೂ ಒಂದು ಸಾರ್ಥಕತೆ ಇತ್ತು. ಅಕಸ್ಮಾತ್ ಅರ್ಜುನ ಅವತ್ತು ಆ ಥರ ಎದುರಾಗದೇ ಇದ್ದಿದ್ರೆ ಆ ಪುಂಡಾನೆ ಇನ್ನು ಯಾರ್ಯಾರು ಸಾಯಿಸ್ತಾ ಇತ್ತೋ ಗೊತ್ತಿರಲಿಲ್ಲ. ಇದರ ನಡುವೆ ಅರವಳಿಕೆ ಎಡಬಟ್ಟು ಆಯಿತು ಅಂತ ಕೂಡ ಹೇಳ್ತಾರೆ. ಕಾಲಿಗೇನೋ ಏಟು ಬಿದ್ದುಬಿಡ್ತು ಅಂತ ಹೇಳ್ತಾರೆ. ಆ ಏಟು ಬಿಡದೇ ಇದ್ದರೆ ಅರ್ಜುನನಿಗೆ ಆ ಪುಂಡಾನೆಯ ಮದ ಎಳಿಸೋ ತಾಕತ್ತು ಕೂಡ ಇತ್ತು ಅಂತ ಹೇಳ್ತಾ ಇದ್ರು. ಇರಲಿ, ಅರ್ಜುನ ಇವತ್ತು ನಮ್ಮೊಂದಿಗಿಲ್ಲ. ಆ ವಿಡಿಯೋ ಅವಾಗವಾಗ ಬರ್ತಾ ಇರುತ್ತೆ. ಅದನ್ನು ಯಾವಾಗ ನೋಡಿದ್ರೂ ಒಂಥರ ಬೇಸರ ಆಗುತ್ತೆ. ಇಂಥ ಆನೆ ಕಳ್ಕೊಂಬಿಟ್ವಲ್ಲ ನಾವು ಅಂತ. ಈಗೇನಾಗಿದೆ, ಬೇಲೂರು ತಾಲೂಕು ಬಿಕ್ಕೋಡು ಕ್ಯಾಂಪ್ನಿಂದ ಈ ಕಾರ್ಯಾಚರಣೆ ಮಾಡಬೇಕಲ್ಲ, ಇವನು ಹೀಗೆ ಈ ಪುಂಡನ್ನು ಬಿಟ್ಟುಬಿಟ್ರೆ ಇವನು ಇನ್ನೂ ಏನೇನು ಅವಾಂತರ ಮಾಡ್ತಾನೆ ನೋಡಿ ಇವನು ಅಂತ ಹೇಳ್ತಾರೆ. ಇವನನ್ನು ಇಲ್ಲಿ ನಾವು ಒಬ್ಬ ಕೊಲೆಗಾರನ ರೀತಿ ನೋಡಬೇಕಾಗಿಲ್ಲ. ಫಸ್ಟ್ ಅವನು ಒಂದು ಪ್ರಾಣಿ, ಅವನು ಅರ್ಜುನನ ಥರನೇ ಇನ್ನೊಂದು ಆನೆ. ಅವನು ಕೂಡ ಏನೋ ನನಗೆ ಹಿಡಿಯೋಕ್ಕೆ ಬರ್ತಿದ್ದಾರೆ ಅಂತ ಅವನು ಗಾಬರಿಲಿ, ಒಂಟಿ ಬೇರೆ, ಅವನು ಗಾಬರಿಲಿ ರಿಯಾಕ್ಟ್ ಮಾಡಿಬಿಟ್ಟ. ಇನ್ಮೇಲೆ ಅದು ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಅದ್ಭುತ ಪ್ರಾಣಿ ರೀ ಆನೆ, ಇದು ನಿಜವಾಗ್ಲೂ ಅದ್ಭುತ ಪ್ರಾಣಿ ಅದು. ಸೊ ಆದರೆ ಇವನು ತೀಟೆ ಮಾಡೋದು, ಗಲಾಟೆ ಮಾಡೋದು, ಬೆಳೆ ಹಾಳು ಮಾಡೋದು, ಯಾರನ್ನೂ ಸಾಯಿಸ್ಬಿಡೋದು ಮಾಡಿಬಿಟ್ರೆ ಏನಪ್ಪ ಅಂಥೇಳಿ ಜನಗಳಿಗೂ ಒಂದು ಆತಂಕ ಇರುತ್ತಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಬಿಕ್ಕೋಡು ಕ್ಯಾಂಪ್ ಕಡೆಯಿಂದ ಈ ಹಿಡಿಯೋಣ ಇವನನ್ನು ಫಸ್ಟು, ಸ್ವಲ್ಪ ಪಳಗಿಸೋಣ ಇವನು ತೀಟೆ ಮಾಡ್ತಿದ್ದಾನೆ, ಪುಂಡ ಇದ್ದಾನೆ, ರೌಡಿ ಥರ ಆಡ್ತಿದ್ದಾನೆ ಇವನು ಅಂತ ಹೇಳಿ ಇವನು ಹಿಡಿಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತಿನಿಂದ ಅಭಿಮನ್ಯು ನೇತೃತ್ವ, ಈ ಅಭಿಮನ್ಯು ಸಾರಥ್ಯ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇದು ಇವನ ಸಾರಥ್ಯದಲ್ಲಿ ಕಾರ್ಯಾಚರಣೆ ಮಾಡ್ತಾರಂತೆ. ಬೇಲೂರು ತಾಲೂಕು ಬಿಕ್ಕೋಡು ಕ್ಯಾಂಪ್ನ ಕಡೆಯಿಂದ ಸಿದ್ಧತೆ ನಡೀತಾ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಇವನನ್ನು ಹಿಡಿಬೇಕು ಅಂತ. ಇವನು ಅರ್ಜುನನನ್ನು ಕೊಂದವ ಅಂಥೇಳಿ ನಾವು ಕೊಲೆಗಾರನ ಪಟ್ಟ ಕಟ್ಟಿ ನೋಡಬೇಕಾಗಿಲ್ಲ. ಇವನನ್ನು ಅವನು ಒಂದು ವನ್ಯಜೀವಿ, ಅವನದು ಒಂದು ಬದುಕಿದೆ ಆ ಕಾಡಲ್ಲಿ. ಅವನಿಗೆ ಹಾನಿ ಯಾಕೆ ಯಾರಾದರೂ ಬಂದರೆ ಅವನಿಗೇನು ಗೊತ್ತು? ನನ್ನ ಸೆರೆ ಹಿಡಿತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ನನ್ನ ಪಳಗಿಸ್ತಾರೆ, ಗೊತ್ತಿಲ್ವಲ್ಲ ಅವನಿಗೆ. ನನ್ನ ಪಾಡು ನಾನು ಇದ್ದೀನಿ ಅಂತ ಹೇಳಿ ಅವನ ಪಾಡಿಗೆ ಅವ್ನು ಓಡಾಡ್ಕೊಂಡಿದ್ದಾನೆ. ಈಗ ಅವ್ನು ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ನಡೀತಾ ಇದೆ.